ಸ್ನೇಹಿತರೆ, ಇವತ್ತು ನಾವು ಚಿಕ್ಕಮಂಗ್ಳೂರಿನಿಂದ ಕಾಶ್ಮೀರ ಹೊಡ್ತಾ ಇದ್ದೀವಿ ಸ್ನೇಹಿತರೊಟ್ಟಿಗೆ. ಇಲ್ಲಿ ನಮ್ಮ ಇಂದೋರ್ ಸುಭಾಷ್, ವಿಕ್ರಾಂತ್ ಆ್ಯಂಡ್ ನಮ್ಮ ಇವರು ಸಂತೋಷ್ ಜಿ, ಇಲ್ಲಿ ನಮ್ಮ ಸುರೇಶ್ ಜಿ ನಮ್ಮ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇನ್ ಟ್ರಿಪ್ ಅಂತ ಹೇಳ್ತಾನೆ ಇರ್ಬೋದು. ಸೀನಿಯರ್ ಪಾರ್ಟಿ ನಮ್ಮ ಜೊತೆ ಹುಡುಗರ ಜೊತೆ ಹೊರಟಾರೆ, ಆದರೆ ಅವ್ರು ಹುಡುಗರಿಗಿಂತ ಜೋರಾಗಿ ಆಕ್ಟಿವ್ ಆಗಿರ್ತಾರೆ. ಈಗ ತಾನೇ ಚಿಕ್ಕಮಂಗ್ಳೂರು ಬಿಡ್ತಾ ಇದೀವಿ. ಎಲ್ಲ ಅಪ್ಡೇಟ್ಸ್ಗಳನ್ನ, ಕಾಶ್ಮೀರ ಅಪ್ಡೇಟ್ಸ್ನ ನಾವು ಕೊಡ್ತೀವಿ. ಇವತ್ತು ಬೆಂಗಳೂರಲ್ಲಿ ಸ್ಟೇ ಆಗಿ ನಾಳೆ ಬೆಳಗ್ಗೆ 7:30ಕ್ಕೆ ಫ್ಲೈಟ್ ಇದೆ. 7:30ಕ್ಕೆ ಫ್ಲೈಟಿಗೆ ಹೊಡ್ತಿದ್ವಿ. ನಮಗೆ ಅಲ್ಲಿ ಬೆಂಗಳೂರಿಂದ ನಮ್ಮ ಫ್ರೆಂಡು ಮಧು ಅಣ್ಣ ಅಂತೇಳಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಅಲ್ಲಿಂದ ಒಟ್ಟು 5 ಜನ ಹೊರಡ್ತಾ ಇದ್ದೀವಿ. ಬೆಂಗಳೂರಿಗೆ ಹೋಗ್ತಿದ್ದಂಥ ಪ್ಲೇಸಲ್ಲಂತೂ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು. ಎಲ್ಲ ಸಂಡೇ ಆಗಿ ಮುಗಿಸಿ ಟ್ರಿಪ್ಗಳನ್ನು ಮುಗಿಸಿ ಏನು ಚಿಕ್ಕಮಂಗ್ಳೂರು ಮತ್ತು ಹಾಸನಿಂದ ಏನು ಹೊರಟಂಥವ್ರು ಹೊರಟಿದ್ದೆ. ನೀವು ನಂಬ್ತಿರೋ ಬಿಡ್ತಿರೋ 6.5 ಗಂಟೆ ಜರ್ನಿ ಆಗಿದೆ ನಮ್ಮ ಬೆಂಗಳೂರಿಗೆ. ಏನು ಟ್ರಾಫಿಕ್, ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು. ಎಲ್ಲ ಟ್ರಿಪ್ಪಿಗೆ ಬಂದವರು ವಾಪಸ್ ಬೆಂಗಳೂರು ಹೋಗ್ತಿದ್ದರು. ಏನು ಜಾಮ್ ಆಗಿದೆ ನೋಡಿ. ಜರ್ನಿ ಮಾಡಿ ಸುಸ್ತಾಗಿ ಕೊನೆಗೆ ಸ್ವಾತಿಲಿ ರಿಲ್ಯಾಕ್ಸ್ ಆಗೋಣ ಅಂಥೇಳಿ ಒಂದು ಕಾಫಿ ಮತ್ತು ಟಿಫನ್ ಮಾಡೋಣ ಅಂಥೇಳಿ ನಿಲ್ಸಿದ್ವಿ. ಆ ಸ್ವಾತಿ ಹೋಟೆಲು ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು, ಭಾರಿ ಜನ. ಎಲ್ಲರೂ ನಮ್ಮದು ದೋಸೆ ತಿಂದು ಹೋಂಡ ಎಲ್ಲ ತಿಂದ್ಬಿಟ್ಟು ಕಾಫಿ ಕುಡ್ದು ಅಲ್ಲಿಂದ ಹೊರಟ್ವಿ. ಮಧುವಣ್ಣನ ಮನೆಯಲ್ಲಿ ಮಲ್ಕೊಂಡ್ವಿ. ಅಲ್ಲೋಗಿ ಸ್ಟೇ ಆದಮೇಲೆ 3 ಗಂಟೆಗೆ ಇವ್ರನ್ನೆಲ್ಲ ಏಳ್ಸೋವಂಥ ಕೆಲಸ ಆಗಿತ್ತು. 3 ಗಂಟೆಗೆ ಏಳಿಸಿದ್ವಿ. ಯಾರು ಹೇಳ್ಬೇಕು, ಇನ್ನೂ ಹೇಳಲ್ಲ ಅಂದರೆ ಇಷ್ಟೊತ್ತಿಗೆ ಹೋಗೋದು. ಮಧುವಣ್ಣನ ಮನೆಯಿಂದ ಹೊರಟು ಸೀದಾ ಏರ್ಪೋರ್ಟ್ ಕಡೆ ಹೊರಟ್ವಿ. ಈಗಲೂ ಸುಭಾಷ್ ಡ್ರೈವಿಂಗ್ ತಗೊಂಡ. ಅಲ್ಲಿಂದ ಸೀದಾ ಏರ್ಪೋರ್ಟ್ಗೆ ಹೊರಡೋಣ ಅಂತೇಳಿ ಬೇಗ ಹೊರಟು ನೋಡಿ, ಮನೇಲಿ ಹಾಸಿಗೆ ಇಲ್ಲ ಅಂತೇಳಿ ಇಲ್ಲಿ ನಮ್ಮ ಟೀಮು ಸಂತೋಷ್ ಬಾಯಿ ಬಂದು ಮಲ್ಕೊಂಡಿದ್ದಾರೆ. ಸುರೇಶ್ ಅಣ್ಣನ ಮೊಬೈಲಲ್ಲಿ ಮುಳುಗೋಗಿದ್ದಾರೆ. ನಮ್ಮ ಇವ್ರು ನೋಡಿ, ಇವರೇ ಮಧು ಅಣ್ಣ, ನಮ್ಮ ಟ್ರಿಪ್ ಗೈಡರು, ಟ್ರಿಪ್ ಗಾರ್ಡಿಯನ್ ಅಂತಲೇ ಹೇಳ್ಬೋದು. ಎಲ್ಲದನ್ನು ಅವರೇ ಅರೇಂಜ್ ಮಾಡೋದು. ಸಂತೋಷ್. ಈಗ ನಾವು ಕೆಂಪೇಗೌಡರು ಕಟ್ಟಿದ ನಾಡು, ಆ ಕೆಂಪೇಗೌಡರ ನಾಡಲ್ಲಿ ಕೆಂಪೇಗೌಡರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ. ಟರ್ಮಿನಲ್ 1ನಲ್ಲಿದ್ದೀವಿ. ಸುಭಾಷ್ ಅವರು ದೋಸೆ ತಿನ್ನಕ್ಕೆ ಹೋಗಿದ್ದಾರೆ. ಅವ್ರು ಕಾಣೆಯಾಗಿದ್ದಾರೆ. ಇವಾಗ ನಮ್ಮ ಜೊತೆ ಇಲ್ಲ. ಜನ್ನತ್ ಕಾಶ್ಮೀರ್ ಇದು ರೀ. ಕಾಶ್ಮೀರು ಫ್ಲೈಟಲ್ಲಿ ನೋಡಿ, ಫ್ಲೈಟಲ್ಲಿ ಯಾಕೆ ಕಾಣಿಸ್ತದೆ ಕಾಶ್ಮೀರು ಫುಲ್ಲು ಸ್ನೋಫಾಲ್ ಆಗಿ ಅದ್ಭುತವಾಗಿ ಕಾಣಿಸ್ತದೆ ಮಾತ್ರ. ನೋಡಿ ಹೇಗಿದೆ. ವಾವ್, ಸೂಪರ. ಹೇಗೆ ಅನ್ನಿಸ್ತದೆ ಸುಬ್ಬಣ್ಣ? ಆದಷ್ಟು ಬೇಗ ಲ್ಯಾಂಡ್ ಆಗಲಿ ನೋಡೋಣ ಅನ್ನಿಸ್ತದಲ್ಲ. ಈಗ ತಾನೇ ಲ್ಯಾಂಡ್ ಆದ್ವಿ. ಕಾಶ್ಮೀರದ ಶ್ರೀನಗರದ ಏರ್ಪೋರ್ಟ್ ಇದು. ಶ್ರೀನಗರದ ಏರ್ಪೋರ್ಟ್ ಹೇಗಿದೆ ನೋಡಿ. ಚಿಕ್ಕದು ಏರ್ಪೋರ್ಟು, ಏನು ದೊಡ್ಡದಿಲ್ಲ, ಬಟ್ ಚೆನ್ನಾಗಿದೆ ನೋಡಿ. ಇಲ್ಲಿ ಶ್ರೀನಗರ್, ಇದು ಶ್ರೀನಗರ ಏರ್ಪೋರ್ಟ್. ಸಂತೋಷ್ ಬಾಯ್, ಹೇಗಿತ್ತು ಫ್ಲೈಟ್ ಜರ್ನಿ? ಸೂಪರ್. ಈಗ ಎಕ್ಸೈಟ್ಮೆಂಟ್ ಈಗಲ್ಲ, ನೋವೆಲ್ಲ ಹೇಗಿತ್ತು ಅಲ್ಲಿ? ಸೂಪರ್ ಆಯಿತು, ಆಸಮ್. ಏರ್ಪೋರ್ಟಿಂದ ಹೊರಗೆ ಹೋಗೋಂಥ ಸಮಯ. ನಾನು ಶ್ರೀನಗರದ ಏರ್ಪೋರ್ಟಲ್ಲಿ. ಇದೆಲ್ಲ ಹೇಗಿದೆ? ಗುಡ್ ವರ್ಕ್. ಆರ್ಮಿ 3 ಡಿಗ್ರಿ ಇದೆ ಈಗ.
ಅಬ್ಬಾ ಅಬ್ಬಾ ಭಾಳ ಥಂಡಿ ಇದೆ. ಏರ್ಪೋರ್ಟ್ ಒಳಗಡೆ ಇದ್ದೀವಿ, ಆದರೂ ಇಷ್ಟೊಂದು ಕೋಲ್ಡ್ ಇದೆ. ಇನ್ನು ಏರ್ಪೋರ್ಟ್ ಹೊರಗಡೆ ಇನ್ನೆಷ್ಟು ಕೋಲ್ಡ್ ಇದೆಯೋ ಗೊತ್ತಿಲ್ಲ. ನೋಡ್ಬೇಕು, ಇನ್ನೂ ಲಗೇಜ್ ಕೈಗೆ ಸಿಕ್ಕಿಲ್ಲ. ನೋಡೋಣ. ನಮಗೋಸ್ಕರ ಏರ್ಪೋರ್ಟಿಂದ ಹೊರಗಡೆ ನಮ್ಮ ಡ್ರೈವರ್ ವೆಯ್ಟ್ ಮಾಡ್ತಾಯಿದ್ರು. ಈಗ ತಾನೇ ಸಿಕ್ಕಿದ್ದಾರೆ. ಈಗ ನಾವು ಇವ್ರ ಜೊತೆ ಕಾಶ್ಮೀರ ಟ್ರಿಪ್ ಮಾಡ್ತಾಯಿದ್ದೀವಿ. ತುಂಬ ಕೋಲ್ಡ್ ಇದೆ ವೆದರ್. ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದೀವಿ. ಟರ್ಮಿನಲ್ 1 VIP. 7:15 ಫ್ಲೈಟ್ ಇರೋದು, ನಾವು ಆಲ್ರೆಡಿ 4:15 ಬಂದಿದ್ದೀವಿ. ನೋಡಿ, ಮನೇಲಿ ಹಾಸಿಗೆ ಇಲ್ಲ ಅಂತೇಳಿ ಇಲ್ಲಿ ನಮ್ಮ ಟೀಮು ಸಂತೋಷ್ ಬಾಯಿ ಬಂದು ಮಲ್ಕೊಂಡಿದ್ದಾರೆ. ಸುರೇಶ್ ಅಣ್ಣನ ಮೊಬೈಲಲ್ಲಿ ಮುಳುಗೋಗಿದ್ದಾರೆ. ನಮ್ಮ ಇವ್ರು ನೋಡಿ, ಇವರೇ ಮಧು ಅಣ್ಣ, ನಮ್ಮ ಟ್ರಿಪ್ ಗೈಡರು, ಟ್ರಿಪ್ ಗಾರ್ಡಿಯನ್ ಅಂತಲೇ ಹೇಳ್ಬೋದು. ಎಲ್ಲದನ್ನು ಅವರೇ ಅರೇಂಜ್ ಮಾಡೋದು. ಸಂತೋಷ್. ಈಗ ನಾವು ಕೆಂಪೇಗೌಡರು ಕಟ್ಟಿದ ನಾಡು, ಆ ಕೆಂಪೇಗೌಡರ ನಾಡಲ್ಲಿ ಕೆಂಪೇಗೌಡರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ. ಟರ್ಮಿನಲ್ 1 ಸುಭಾಷ್ ಅವರು ದೋಸೆ ತಿನ್ನಕ್ಕೆ ಹೋಗಿದ್ದಾರೆ. ಅವ್ರು ಕಾಣೆಯಾಗಿದ್ದಾರೆ. ಇವಾಗ ನಮ್ಮ ಜೊತೆ ಇಲ್ಲ. ಇದೇ ನಂಬರ್ 2 ಬೋರ್ಡಿಂಗ್ ಕಾಯ್ತಾ ಇದ್ದೀವಿ. ಸರಿಯಾಗಿ 7:15 ಫ್ಲೈಟ್ ಇದೆ. ಬೋರ್ಡಿಂಗ್ ಶುರುವಾಗುತ್ತೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಕಾಶ್ಮೀರ್ಗೆ ವರ್ಷಕ್ಕೊಂದು ಟ್ರಿಪ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಈ ಟೀಮು. ಕಳೆದ ವರ್ಷ ನಾವು ಕುಂಭಮೇಳದಲ್ಲಿದ್ವಿ. ಈ ಸರಿ ಕಾಶ್ಮೀರಿಗೆ ಹೋಗ್ತಾ ಇದ್ದೀವಿ. ಕಾಶ್ಮೀರದ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ಬೇಕು ಅಂತಿದ್ದೀನಿ. ಪ್ರತಿಯೊಂದು ಅಪ್ಡೇಟ್ಸ್ನ ನಾನು ಮಾಡ್ತಾ ಹೋಗ್ತೀನಿ. ಕಾಶ್ಮೀರ್ ಜನ್ನತ್ ಕಾಶ್ಮೀರ್ ಅಂತ ಏನು ಹೇಳ್ತೀವಿ, ಆ ಕಾಶ್ಮೀರಿಗೆ ಹೋಗೋಕ್ಕೆ ನಾವೆಲ್ಲ ಹೊರಟಿದ್ದೀವಿ. ಇವಾಗ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿದ್ದೀವಿ. ಏನು ಬೋರ್ಡಿಂಗ್ ಆಯಿತು, ಇನ್ನೇನು ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಸುರೇಶ್ ಭಾಯ್, ಹೇಗೆ ಅನ್ನಿಸ್ತದೆ? ಖುಷಿ ಆಗ್ತಿದೆಯಾ? ಸಂತು ಭಾಯ್, ಖುಷಿ ಆಗ್ತಿದೆಯಾ? ನೋಡೋಣ ಏನಾಗುತ್ತೆ ಅಂತ. ಒಳಗೆ ಹೋಗ್ತಾ ಇದ್ದೀವಿ. ಫ್ಲೈಟ್ ಒಳಗಡೆ ಏನು ಫ್ಲೈಟು 7:30 ಸರಿ ಹೊರಟ್ರೆ 10:50 ಅಂತ ಹೇಳಿದ್ದಾರೆ. ನೋಡ್ಬೇಕು, ಲ್ಯಾಂಡಿಂಗ್ 10:50 ಅಂತ ಹೇಳಿದ್ದಾರೆ. ಎಷ್ಟೊತ್ತಿಗೆ ಲ್ಯಾಂಡಿಂಗ್ ಆಗುತ್ತೆ ಅಂತೇಳಿ ನೋಡೋದು. ಚೆಕ್ಕಿಂಗ್ ನಡೀತದೆ, ಬೋರ್ಡ್ ಪಾಸ್ ಚೆಕ್ಕಿಂಗ್ ನಡೀತದೆ.
ಫ್ಲೈಟ್ ಒಳಗಡೆ ಹೋಗ್ತಿದ್ದೀವಿ ನೋಡಿ ಇಲ್ಲಿ ಇಲ್ಲೊಂದು ಫ್ಲೈಟ್ ಹೋಗ್ತಾ ಇದೆ. ಎಸ್, ಫುಲ್ ರಶ್ ಆಗಿದೆ, ಫುಲ್ ಆಗಿಬಿಟ್ಟಿದೆ ಫ್ಲೈಟ್. ಗುಡ್ ಮಾರ್ನಿಂಗ್. ಧನ್ರಾಜ್ ಅವರು ಇದ್ದಾರೆ. ಹಾಯ್ ಸರ್. ಆರಾಮ್ ಸರ್. ಟ್ರಿಪ್ಪು ಫ್ರೆಂಡ್ಸ್ ಎಲ್ಲ ಒಂದು 5 ಮೆಂಬರ್ಸ್ ಹೊಟ್ಟಿದ್ದೀವಿ. ಓಕೆ, ನೀವು ಶ್ರೀನಗರ ಶೂಟ್ ಇದೆ. ಓಕೆ, ಸಂತು ಬಾಯ್. Keep them in your sight and Flight not in move overhead ಆಗ್ತದೆ. bins. Do not ಏನು use or take off charge ಆಗುತ್ತೆ. power banks during the flight. If any device emits heat, smoke, or an unusual odor, inform cabin crew immediately. You may use Bye bye, in-seat Bangalore. power outlets where available to charge your devices. Thank you for your attention.